ಕೆರೆಯಲ್ಲಿ ಕುದುರೆ ಸವಾರಿ ಮಾಡಿದ ಯುವಕ ನೀರು ಪಾಲಾಗಿದ್ದಾನೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಕೆರೆಯಲ್ಲಿ ಬಿದ್ದಂತ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಯಚೂರಿನ ಸಿದ್ರಾಮಪುರ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ಜಹೀರಾಬಾದ್ ನಿವಾಸಿ ಅಜೀಂ ಕೆರೆಯಲ್ಲಿ ಬಿದ್ದವ. ಕೆರೆಯಲ್ಲಿ ಕುದುರೆ ಮೈ ತೊಳೆಯೋಕೆ ಹೋಗಿದ್ದ ಈತ ಎನ್ನುವಂಥದ್ದು ಗೊತ್ತಾಗಿದೆ. ಅಜೀಂಗಾಗಿ ಅಗ್ನಿಶಾಮಕ ದಳದವರು ಶೋಧವನ್ನು ನಡೆಸ್ತಾ ಇದ್ದಾರೆ. ಯರಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಸಿದ್ರಾಮಪುರ ಕೆರೆಯಲ್ಲಿ ಕುದುರೆ ಮೈ ತೊಳೆಯೋಕೆ ಹೋಗಿ ಅಜೀಂ ನಾಪತ್ತೆಯಾಗಿದ್ದಾನೆ. ಕೆರೆಯ ನಡುವೆ ಹೋಗ್ತಾ ಇದ್ದಂತೆ ಕುದುರೆ ಮೇಲಿಂದ ಈತ ಕೆಳಗೆ ಬಿದ್ದಿದ್ದಾನೆ. ನಾಪತ್ತೆಯಾಗಿರುವಂಥ ಯುವಕನ ಹೆಸರು ಅಜೀಂ. ಈತನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧವ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಈತ ಕುದುರೆ ಸವಾರಿ ಮಾಡ್ತಾ ಇದ್ದಂಥ ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ, ಗಮನಿಸ್ತಾ ಇರಬಹುದು. ಸ್ಥಳೀಯರೆಲ್ಲರೂ ಕೂಡ ಸೇರಿದ್ದಾರೆ. ಕುದುರೆ ಮೈ ತೊಳೆಯೋಕೆ ಹೋಗಿ ಯುವಕ ನೀರು ಪಾಲಾಗಿರುವಂಥ ಘಟನೆ ನಡೆದಿರೋದು ರಾಯಚೂರು ಜಿಲ್ಲೆಯಲ್ಲಿ. ನೀವು ಕೂಡ ನೋಡ್ತಾ ಇರ್ಬೋದು. ಕುದುರೆ ಮೇಲೆ ಕುತ್ಕೊಂಡು ಆತ ಕೆರೆಗೆ ಹೋಗ್ತಾನೆ. ಕುದುರೆ ಸಾಕ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈತ ಕೆಳಗೆ ಬಿದ್ದಿದ್ದಾನೆ. ಹುಡುಕಾಟ ಜೋರಾಗಿ ನಡೀತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ. ಕೆರೆಯ ನಡುವೆ ಹೋಗ್ತಾ ಇದ್ದಂತೆ ಅಜೀಂ ಎನ್ನುವ ಯುವಕ ಕುದುರೆ ಮೇಲಿಂದ ಕೆಳಗೆ ಬಿದ್ದಿದ್ದಾನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಎನ್ನುವಂಥದ್ದಾಗಿ. ಘಟನೆ ನಡೆದಿರೋದು ರಾಯಚೂರು ಜಿಲ್ಲೆಯಲ್ಲಿ. ಕುದುರೆ ತೊಳೆಯೋಕೆ ಹೋದಂಥ ಯುವಕ ನೀರು ಪಾಲಾಗಿರುವಂಥ ಘಟನೆ ನಡೆದಿದೆ. ಜಹೀರಾಬಾದ್ ನಿವಾಸಿ ಅಜೀಂ ಕೆರೆಯಲ್ಲಿ ಬಿದ್ದವ. ಕೆರೆಯಲ್ಲಿ ಕುದುರೆ ಮೈ ತೊಳೆಯೋಕೆ ಅಜೀಂ ಹೋಗಿದ್ದ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಹೇಗೆ ನಡೀತು ಈ ಘಟನೆ, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ನಿಜವಾಗ್ಲೂ ಏನು ಕೆರೆಯಲ್ಲಿ ಏನು ಕುದುರೆಯನ್ನು ತೊಳೆಯುವಂತ ಹೋದಂತ ಸಂದರ್ಭದಲ್ಲಿ ಯುವಕ ನೀರು ಪಾಲಾಗಿರುವಂತ ಘಟನೆ ರಾಯಚೂರು ನಗರದಲ್ಲಿ ನಡೆದಿರುವಂತದ್ದು. ರಾಯಚೂರು ಪಕ್ಕದಲ್ಲಿರುವಂತಹ ಸಿದ್ರಾಮಪುರ ಕೆರೆಯಲ್ಲಿ ಏನೋ ಮೊನ್ನೆ ಅಷ್ಟೇ ತಾನೇ ಅವರು ಮಧ್ಯಾಹ್ನ ಹೊತ್ತಲ್ಲಿ ಕೆರೆಯಲ್ಲಿ ಹೋಗ್ತಾರೆ. ಕೆರೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಕುದುರೆ ಏನು ಕೆಸರಲ್ಲಿ ಸಿಲ್ಕೊಂಡಂತ ಸಂದರ್ಭದಲ್ಲಿ ಅದು ಯುವಕನನ್ನು ಬೀಳಿಸಿರುವಂತ ಘಟನೆ ಕೂಡ ವಿಡಿಯೋ ಕೂಡ ಸೆರೆಯಾಗಿರುವಂತದ್ದು. ಆ ವಿಡಿಯೋ ಸೆರೆಯಾದಂತ ಸಂದರ್ಭದಲ್ಲಿ ಏನು ಕೆಸರಲ್ಲಿ ಸಿಕ್ಕೊಂಡಿರುವಂತ ಕುದುರೆ ಕೂಡ ಆ ಯುವಕ ಕೂಡ ನೀರಲ್ಲಿ ಬಿದ್ದಿರುವಂತದ್ದು, ಮತ್ತೆ ಅದು ಕುದುರೆ ಕೂಡ ಹೊರಗಡೆ ಬಂದಿರುವಂತದ್ದು ದೃಶ್ಯಾವಳಿ ಕೂಡ ಕಾಣಬಹುದು. ಆದಂತ ನಂತರ ಸ್ಥಳೀಯರು ಕೂಡ ಅಲ್ಲಿ ವಿಡಿಯೋವನ್ನು ಸೆರೆ ಹಿಡಿದು ಅಗ್ನಿಶಾಮಕ ದಳಕ್ಕೆ ಕೂಡ ಮಾಹಿತಿ ನೀಡಿರುವಂತದ್ದು. ಅವರು ಕೂಡ ಶೋಧ ಕಾರ್ಯ ನಡೆಸಿ 2 ದಿನಗಳ ಕಾಲ ಶೋಧ ಕಾರ್ಯ ನಡೆಸಿ ಇವತ್ತು ಮುಂಜಾನೆ ಕೂಡ ಮೃತದೇಹ ಕೂಡ ಪತ್ತೆಯಾಗಿರುವಂತದ್ದು. ಆದ್ರೆ ಅಲ್ಲಿ ಅಜೀಂ ಅನ್ನುವಂಥವ್ರು ರಾಯಚೂರು ನಗರದ ನಿವಾಸಿ ಆಗಿರುವಂತದ್ದು. ಆದ್ರೆ ಕೆರೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಕೆರೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕೆಸರಲ್ಲಿ ಸಿಲ್ಕೊಂಡಿರುವಂತದ್ದು ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಇಂದ್ರ ಮುಂಜಾನೆ ಕೂಡ ಇವತ್ತು ಮೃತದೇಹ ಪತ್ತೆಯಾಗಿದೆ. ಸಂಪತ್ ಅನಿಲ್, ಇನ್ನೊಂದ್ ಕಡೆ ಇಲ್ಲಿ ಕುದುರೆ ಏನಾಯ್ತು? ಕುದುರೆ ತೊಳೆಯೋಕ್ ಮಧ್ಯ ಕೆರೆಗೆ ತಗೊಂಡು ಹೋಗ್ಬೇಕಿತ್ತ, ಹೇಗೆ? ಅದೇ ಅಲ್ಲಿ ಏನು ಆ ಯುವಕ ಕೂಡ ಮಧ್ಯದಲ್ಲಿ ಹೋಗುವಂತ ಪರಿಸ್ಥಿತಿಯನ್ನು ಎದುರಾಗಿರ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ಕೆರೆ ದಂಡೆಯಲ್ಲಿ ಕೂಡ ಸಾಕಷ್ಟು ನೀರು ಇರುವಂತದ್ದು. ಆದ್ರೆ ಏನು ಆ ವಿಡಿಯೋ ಮಾಡದಂತ ನೋಡೋದಾದ್ರೆ ಆ ವಿಡಿಯೋಕ್ಕಾಗಿ ಏನೋ ಆ ಯುವಕ ಕೂಡ ಮಧ್ಯದಲ್ಲಿ ಹೋಗಿರುವಂತದ್ದು ಕಂಡು ಬರ್ತಾ ಇದೆ. ಏನು ನೀರಿನಲ್ಲಿ ಕೂಡ ಕುದುರೆ ಮೇಲೆ ಸವಾರಿ ಮಾಡಿರುವಂತದ್ದು ಒಂದ್ ರೀತಿಯಾಗಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿರುವಂತದ್ದು. ಆದ್ರೆ ಸ್ಪಷ್ಟ ಮಾಹಿತಿಯಾಗಿ ಇನ್ನು ಯರಗೇರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಲು ಅವ್ರ ಪೋಷಕರು ಕೂಡ ಮುಂದಾಗಿರುವಂತದ್ದು. ಪ್ರಕರಣದಲ್ಲಿ ಎಲ್ಲ ಮಾಹಿತಿ ಹೊರಬರುತ್ತಾ ಇದೆ. ಸಂಪತ್, ಅನಿಲ್, ಈಗ ಕುದುರೆ ಕತೆ ಏನು ಅಂತ ಹೇಳಿ, ಕುದುರೆ ಅಲ್ಲೇ ಇದೆಯಾ, ಮೇಲಕ್ಕೆ ಬಂದಿದೆಯಾ, ಹೇಗೆ? ಇಲ್ಲ ಸಂಪತ್, ಅದು ಏನೋ ಕೆರೆಯಲ್ಲಿ ಸಿಲ್ಕೊಂಡಂತ ಕುದುರೆ ಕೂಡ ಆ ಯುವಕನನ್ನ ಬೀಸಾಡಿದ ನಂತರ ಅದು ದಂಡೆಗೆ ಕೂಡ ಬಂದಿರುವಂತದ್ದು. ಆ ದಂಡೆಗೆ ಬಂದ ನಂತರ ಕುದುರೆ ಬಂದಂತ ಹಿನ್ನೆಲೆಯಲ್ಲಿ ಆ ಯುವಕ ನೀರಲ್ಲಿ ಬಿದ್ದಿರುವಂತದ್ದು ಗೊತ್ತಾಗಿರುವಂತದ್ದು. ಆ ವಿಡಿಯೋದಲ್ಲಿ ಕೂಡ ಯುವಕ ಬಿದ್ದಿರುವಂತದ್ದು ವಿಡಿಯೋ ಸೆರೆಯಾಗಿರುವಂತದ್ದು. ಕುದುರೆ ಕೂಡ ದಂಡೆಯಲ್ಲಿ ಇರುವಂತದ್ದು. ಆ ಯುವಕ ಇವತ್ತು ಮುಂಜಾನೆ ಕೂಡ ಏನು ಶೋಧ ಕಾರ್ಯ ನಡೆಸಿ ಅಗ್ನಿಶಾಮಕ ದಳ ಮುಂಜಾನೆ ಮೃತದೇಹವನ್ನು ಕೂಡ ಹೊರ ತೆಗೆಯಲಾಗಿದೆ. ಸಂಪತ್, ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಕುದುರೆ ತೊಳೆಯೋಕೆ ಮಧ್ಯ ಕೆರೆಗೆ ಹೋಗ್ಬೇಕಿತ್ತ ಯುವಕ ಎನ್ನುವಂಥ ಪ್ರಶ್ನೆ ಇದೆ. ಆದರೂ ಕೂಡ ಆತ ಕೆರೆಗೆ ಹೋದಂಥ ಸಂದರ್ಭದಲ್ಲಿ ಕೆಸರಿನಿಂದ ಕುದುರೆ ಕಾಲುಗಳು ಸಿಕ್ಕಾಕೊಂಡಿವೆ.
ಕುದುರೆಗೂ ಕೂಡ ಮುಂದಕ್ಕೆ ಚಲಿಸೋದಕ್ಕೆ ಆಗಲಿಲ್ಲ. ಯುವಕ ಕೆಳಗೆ ಬಿದ್ದಿದ್ದಾನೆ, ನೀರಲ್ಲಿ ಮುಳುಗಿದ್ದಾನೆ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಈತನಿಗಾಗಿ ಹುಡುಕಾಟ ನಡೆಸುವಂಥ ಕೆಲಸ ಕೂಡ ಇಲ್ಲಾಗ್ತಾ ಇದೆ. ಕೆರೆ ದಂಡೆಯಲ್ಲಿ ಇಷ್ಟು ನೀರಿದೆ, ಇಲ್ಲೇ ಕುದುರೆಯನ್ನು ತೊಳಿಬೋದಿತ್ತು, ಅದನ್ನು ಬಿಟ್ಕೊಂಡು ಆತ ಮಧ್ಯ ಕೆರೆಗೆ ಯಾಕೆ ಹೋದ, ವಿಡಿಯೋಗಾಗಿ ಈ ರೀತಿಯಾಗಿ ಮಾಡಿದ್ನಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಯುವಕನ ಹೆಸರು ಅಜೀಂ. ಸಿದ್ದರಾಮನಾಪುರ ಕೆರೆಯಲ್ಲಿ ಕುದುರೆ ಮೈ ತೊಳೆಯೋಕ್ಕೆ ಹೋಗಿದ್ದ ಈ ಅಜೀಂ ಎನ್ನುವಂಥದ್ದು ಗೊತ್ತಾಗಿದೆ. ಕೆರೆಯ ನಡುವೆ ಹೋಗ್ತಾ ಇದ್ದಂತೆ ಕುದುರೆ ಮೇಲಿಂದ ಈತ ಕೆಳಗೆ ಬಿದ್ದಿದ್ದಾನೆ. ಯುವಕ ಅಜೀಂಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಜಹೀರಾಬಾದ್ ನಿವಾಸಿ ಅಜೀಂ ಕೆರೆಯಲ್ಲಿ ಬಿದ್ದವ. ಕುದುರೆ ಮೈ ತೊಳೆಯೋಕೆ ಹೋಗಿ ಅಜೀಂ ಕೆರೆಗೆ ಬಿದ್ದಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಆತ ಕೆರೆಗೆ ಬೀಳುವಂಥ ವಿಡಿಯೋವನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕುದುರೆ ಮೇಲೆ ಕುಳಿತಿದ್ದಾನೆ, ನಾವೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಕುದುರೆ ಕಾಲು ಕೆಸರಲ್ಲಿ ಸಿಕ್ಕಾಕೊಳ್ತಾ ಇದ್ದಂತೆ ಆತನು ಕೂಡ ಕೆಳಗೆ ಬಿದ್ದಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.